ನಮ್ಮ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ರಾಮನಗರದಲ್ಲಿ 3 ಹಾಲಲ್ಲಿ ನಡೆಸ್ತಾ ಇದ್ದೀವಿ. 2 ಹಾಲಲ್ಲಿ EVMs, 1 ಹಾಲಲ್ಲಿ ಪೋಸ್ಟಲ್ ಬ್ಯಾಲೆಟ್. ಒಂದಿಷ್ಟು ನಂಬರ್ಸ್ ಹೇಳ್ಬಿಡ್ತೀನಿ ನಿಮಗೆ. 2,06,886 ವೋಟ್ಗಳು ಬಂದಿದೆ. ಟೋಟಲ್ ವೋಟ್ಸ್ ಕ್ಯಾಸ್ಟೆಡ್. ಇದರಲ್ಲಿ 466 ಪೋಸ್ಟಲ್ ಬ್ಯಾಲೆಟ್, ಅಂದರೆ ಮುಂಚೆನೇ ಯಾರು ವಯಸ್ಸಾದವರು ಇದ್ದಾರೆ ಮತ್ತು ಅಂಗವಿಕಲ ಇದ್ದಾರೆ ಅವರಿಗೆ ಮನೆಯಲ್ಲೇ ವೋಟ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ವಿ. ಅಂಥವ್ರು 466ರಲ್ಲಿ 457 ಜನ ವೋಟ್ ಮಾಡಿದ್ದಾರೆ. ಸರ್ವಿಸ್ ವೋಟರ್ಸು 47 ಜನ. ಆ 47 ಜನದಲ್ಲಿ 12 ಜನ ನಮಗೆ ವಾಪಸ್ ಬಂದಿದ್ದಾರೆ. ಇದು ಯಾರು ಆರ್ಮಿಯಲ್ಲಿ ಇರ್ತಾರಲ್ಲ ಅವರು ATPBS ಅಂತ ಹೇಳ್ತಾರೆ, ಅದು 12 ವಾಪಸ್ ಬಂದಿದೆ 47. ಸೊ ಟೋಟಲಿ 14 ಟೇಬಲ್, ಕೌಂಟಿಂಗ್ ಟೇಬಲ್ಲು. ಪ್ರತಿಯೊಂದು ಟೇಬಲ್ಗೆ 2 ರೆಕಗ್ನೈಸ್ ರಿಜಿಸ್ಟರ್ಡ್ ಪಾರ್ಟೀಸ್ ಇರೋ ಅವ್ರಿಗೆ ನಾವು ಏಜೆಂಟ್ಗಳಿಗೆ ಕಂಪಲ್ಸರಿ ಪಾಸ್ ಕೊಟ್ಟಿದ್ವಿ ಪ್ರತಿಯೊಂದು ಟೇಬಲ್ಗೆ. ಯಾರು ಇಂಡಿಪೆಂಡೆಂಟ್ಸು ಮತ್ತು ಬೇರೆ ಪಕ್ಷದವರು ಅನ್ರಿಜಿಸ್ಟರ್ಡ್ ಇದ್ದಾರೆ ಅವರಿಗೆ ರೊಟೇಷನ್ ಬೇಸಿಸ್ ಮೇಲೆ ಪಾಸ್ಗಳನ್ನು ಕೊಟ್ಟಿದ್ವಿ. ಯಾಕಂದರೆ 31 ಜನದಲ್ಲಿ 31 ಇಂಟು 14 400 ಜನ ಹಾಲಲ್ಲಿ ಇಡಿಸಲ್ಲ. 400 ಜನ ಅವರಿಗೆ ರ್ಯಾಂಡಮ್ ಆಗಿ ಮಿಕ್ಕಿದ 27 ಜನಕ್ಕೆ ರ್ಯಾಂಡಮ್ ಆಗಿ ಟೇಬಲ್ ವೈಸ್ ಕೊಡೋಕ್ಕೆ ಮಾಡಿದ್ವಿ. ಟೋಟಲಿ ಕೌಂಟಿಂಗ್ ಸ್ಟಾಫ್ 69 ಜನ ಇರ್ತದೆ, ಏಜೆಂಟ್ಸು 250 ಜನ. ಇದು ಕೌಂಟಿಂಗಿಗೆ ರಿಲೇಟೆಡ್ ಮಾಹಿತಿ. ಇಷ್ಟು ಹೇಳೋಕ್ಕೆ 3 ಟೈರ್ ಸೆಕ್ಯೂರಿಟಿ ಇರ್ತದೆ. ಜಿಲ್ಲೆ ಪೂರ್ತಿ 144 ಸೆಕ್ಷನ್ ಇರ್ತದೆ. ಸೊ ಯಾರೇ ಗೆಲ್ಲಿ ಸೋಲ್ಲಿ ಸಂಭ್ರಮಾಚರಣೆ ಅಥವಾ ಏನೇ ಇದರ ಲಿಮಿಟ್ಸಲ್ಲಿ ಮಾಡಿ ಫುಲ್ ಡಿಸ್ಟ್ರಿಕ್ಟ್ 162 ಏನು ಎಷ್ಟು ನಡೀತು ಸರ್? ಎಷ್ಟು 276 ಅಲ್ವಾ? 14 ಇಂಟು 20th ರೌಂಡಿಗೆ ಬೆಳಿಗ್ಗೆ 7ವರೆಗೆ ನಾವು ಪೋಸ್ಟಲ್ ಬ್ಯಾಲೆಟ್ ಶುರು ಮಾಡ್ತೀವಿ. 8 ಗಂಟೆಗೆ EVM ಶುರು.